ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ ಎನ್ ಕೆ ಎಚ್ ಸರ್. ಇನ್ನು ಒಂದು ದಿನ ಇದೆ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ಗೆ. ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ನಿಮ್ಮ ಎಕ್ಸಾಮ್ನ ಚೆನ್ನಾಗಿ ಮಾಡಲಿಕ್ಕೋಸ್ಕರ. ನಮ್ಮ ತೇಜ್ ಅಕಾಡೆಮಿಯಿಂದ ವಿನಾಯಕ್ ಸರು ಭಾಳಷ್ಟು ವೀಡಿಯೋಸ್ ಸೀರೀಸ್ನ ಬಿಟ್ಟಿದ್ದಾರೆ. 40+ ಹೇಗೆ ಸ್ಕೋರ್ ಮಾಡೋದು, ಇನ್ಆರ್ಗ್ಯಾನಿಕ್ ಸೆಕ್ಷನ್ನಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸು, ಆರ್ಗ್ಯಾನಿಕ್ ಸೆಕ್ಷನ್ಸಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸು, ಮತ್ತು ನಾನು MCQs ಮಾಡಿದ್ದೀನಿ, ಮತ್ತು ಸೊಲ್ಯೂಷನ್ಸ್ ಚಾಪ್ಟರ್ಲಿ ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಇನ್ ಟುಡೇಸ್ ಸೆಷನ್ ಐ ವಿಲ್ ಬಿ ಗೋಯಿಂಗ್ ಟು ಸಾಲ್ವ್ ದ ನ್ಯೂಮರಿಕಲ್ಸ್ ಆನ್ ದ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಈ ಕೆಮಿಕಲ್ ಕೈನೆಟಿಕ್ಸಲ್ಲಿ ಬರ್ಬೋದಾದಂಥ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ನಾವು ನೋಡ್ತಾ ಹೋಗೋಣ. ಜೊತೆಗೆ ನೀವು ನಮ್ಮ ತೇಜ್ ಅಕಾಡೆಮಿಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಸ್ನ ಬರೀ ನೋಡಿದ್ರೆ ಸಾಕಾಗಲ್ಲ, ಅಲ್ಲಿರ್ತಕ್ಕಂಥ ಕಂಟೆಂಟ್ನ, ಕ್ವಶನ್ಸ್ನ, ಆನ್ಸರ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಅಟೆಂಡ್ ದ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಕ್ಲಿಯರ್ಲಿ. ಸೊ ಹಾಗಾಗಿ ಈ ಒಂದು ಸೆಷನ್ನ ನಾವು ಶುರು ಮಾಡೋಣ. The first question is, the rate constants of a reaction at 500 Kelvin and 700 Kelvin are 0.02 per second and 0.07 per second respectively. Calculate the value of EA. Activation energy na calculate ಮಾಡಕ್ಕೆ ಕೇಳ್ತಿದ್ದಾನೆ. ಸೊ ಏನೇನು ಗಿವನ್ ಡೇಟಾ ಕೊಟ್ಟಿದ್ದಾನೆ? ದ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾನೆ? T1 ಟೆಂಪರೇಚರ್ 1 ದಟ್ ಈಸ್ 500 ಕೆಲ್ವಿನ್ ಆ್ಯಂಡ್ ಟೆಂಪರೇಚರ್ 2 T2 ಎಷ್ಟು ಕೊಟ್ಟಿದ್ದಾನೆ? 700 ಕೆಲ್ವಿನ್ ಆ್ಯಂಡ್ K1 ರೇಟ್ ಕಾನ್ಸ್ಟೆಂಟ್ ಎಷ್ಟು? 0.02 per second. ದೆನ್ K2 ಎಷ್ಟು ಕೊಟ್ಟಿದ್ದಾನೆ? 0.07 per second. And also we require the value of R, that is nothing but 8.314 joule per Kelvin per mole. ಸೊ ಇದು ಈ ವ್ಯಾಲ್ಯೂ ನಿಮ್ಗೆ ನೆನಪಿರಬೇಕು. ಹಾಗಾದರೆ ನಮಗೆ ಫಾರ್ಮುಲಾ ಏನು ಗೊತ್ತು? ದಟ್ ಈಸ್ ಲಾಗ್ ಟು ದ ಬೇಸ್ 10 ಆಫ್ K2 by K1 which is equal to EA activation energy divided by 2.303 or T2 minus T1 divided by T1 into T2. This is the formula. ಏನು ಮಾಡಬೇಕು ಇವಾಗ? ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಲಾಗ್ ಟು ದ ಬೇಸ್ 10 ಆಫ್ K2 by K1. K2 ಏನು? 0.07 per second ಕ್ಯಾನ್ಸಲ್ ಆಗುತ್ತೆ, ನೋ ಇಶ್ಯೂಸ್. ದೆನ್ ದಿಸ್ ಇಸ್ 0.02 ವಿಚ್ ಈಸ್ ಈಕ್ವಲ್ ಟು EA. ಅದನ್ನೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದವನು. 2.303 ಇಂಟು 8.314 ವಿಚ್ ಇಸ್ ದ ವ್ಯಾಲ್ಯೂ ಆಫ್ R. ದೆನ್ T2 ಎಷ್ಟಿದೆ? 700 ಮೈನಸ್ 500 divided by 700 into 500 or 500 into 700. ಈಗ ಇಲ್ಲೇನಾಗುತ್ತೆ? 0.07 divided by 0.02, it is nothing but 7/2 which will be equal to ಇದೆಷ್ಟಾಗುತ್ತೆ? log 3.5 ಆಗುತ್ತೆ. ಹಾಗಾಗಿ ಈ ಕಡೆ ಇರೋದನ್ನೆಲ್ಲ ಏನು ಮಾಡ್ತೀನಿ? ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ಕೊತೀನಿ, EAನ ಅಲ್ಲೇ ಉಳಿಸ್ಕೊತೀನಿ. ಸೊ ಏನಾಗುತ್ತದು? EA is equal to log 3.5 base to the 10 into 2.303 into 8.314. ಇಲ್ಲಿ ಡಿನಾಮಿನೇಟರ್ ಏನಿದೆ? 700 into 300 whole divided by ಏನಿದೆ? ದಿಸ್ ಈಸ್ 700 minus 500 that is nothing but 200. ನೆಕ್ಸ್ಟ್ ಏನು ಮಾಡಬೇಕು? ಜಸ್ಟ್ put the value of log to the base 10 of 3.5 and you calculate the value of this. So ಅದೆಷ್ಟಾಗುತ್ತೆ? approximately log 3.5 value will become 0.544. ಅದನ್ನು ಅಪ್ಲೈ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ವ್ಯಾಲ್ಯೂ ಏನು ಬರುತ್ತೆ ನಿಮಗೆ? 18.2 ಕಿಲೋ ಜೌಲ್ ಪರ್ ಮೋಲ್ ಬರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್, ದಟ್ ಈಸ್ 18.2 ಕಿಲೋ ಜೌಲ್ ಪರ್ ಮೋಲ್. ಫಸ್ಟ್ ಏನು ಮಾಡ್ತೀರಾ? ಗಿವನ್ ಡೇಟಾ ಕರೆಕ್ಟಾಗಿ ಬರ್ಕೊತೀರಾ, ಫಾರ್ಮುಲಾ ಬರ್ಕೊತೀರಾ, ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೇನು ಬರುತ್ತೆ? ಫೈನಲ್ ಆನ್ಸರ್ ಸಿಕ್ಕುತ್ತೆ. The next question is, a first order reaction takes 40 minutes for 30% decomposition. Calculate the
ಟಿ ಆಫ್ ಲೈಫ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಏನೇನು ಕೊಟ್ಟಿದ್ದಾನೆ ಗಿವನ್ ಡೇಟಾ? ಫಸ್ಟ್ ಆಫ್ ಆಲ್ ದಿಸ್ ಇಸ್ ವಿಚ್ ಆರ್ಡರ್ ರಿಯಾಕ್ಷನ್? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ? ಟೈಮ್ ಟಿ ಕೊಟ್ಟಿದ್ದಾನೆ, ದಟ್ ಈಸ್ 40 minutes. ಆ್ಯಂಡ್ ಈ ಈಸ್ ಗಿವನ್ 30% ಡಿಕಂಪೋಸಿಷನ್. ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಕಾನ್ಸಂಟ್ರೇಷನ್ನು 100 ಯೂನಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. 30% ಡಿಕಂಪೋಸಿಷನ್ ಆಗಿದೆ ಅಂದ್ರೆ ಏನು? 30% ರಿಯಾಕ್ಷನ್ ಆಗಿದೆ. ರಿಮೈನಿಂಗ್ ಪರ್ಸೆಂಟೇಜ್ ಎಷ್ಟು? 70. ಸೊ ದೆನ್ ಆರ್ ವಿಲ್ ಬಿಕಮ್ 70. ದೆನ್ ಹೀ ಈಸ್ ಆಸ್ಕಿಂಗ್ ಟಿ ಆಫ್ ಏನು ಅಂತ ಏನು ಮಾಡ್ತಾನೆ ಕೇಳ್ತಿದ್ದಾನೆ. ಈಗ ಟಿ ಆಫ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಫಾರ್ಮುಲಾ ಏನು? ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಹಾಗಾದ್ರೆ ನಮ್ಮ ಕೆ ವ್ಯಾಲ್ಯೂ ಗೊತ್ತಾ? ಕೆ ವ್ಯಾಲ್ಯೂ ಗೊತ್ತಿಲ್ಲ. ಯೂಸಿಂಗ್ ದೀಸ್ 3 ವ್ಯಾಲ್ಯೂಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಕೆ. ದಟ್ ಈಸ್ ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ log to the base 10 of R0 divided by R. ಅವಾಗ ಏನಾಗುತ್ತೆ? 2.303. T is how much? 40 minutes. 40 minutes log to the base 10 of R0, that is 100 divided by 70. ಸೊ ಏನಾಗುತ್ತೆ? 1010 ಕ್ಯಾನ್ಸಲ್ ಆಗುತ್ತೆ. log 10 by 7 ಆಗುತ್ತೆ. ಅದನ್ನ ನೀವೇನಂತ ಬರ್ಕೊಬೋದು? log 10 minus log 7. log 10 ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. 1 minus log 7. ಆವಾಗ ನಿಮಗೆ ಕೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ನಿಮಗೆ ಕೆ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಅರೌಂಡ್ 0.00892. 0.00892 ಯಾವುದ್ರಲ್ಲಿ ಬರುತ್ತೆ? ಯೂನಿಟ್ ಮಿನಿಟ್ಸಲ್ಲಿದೆ. ಸೊ ಯು ವಿಲ್ ಗೆಟಿಂಗ್ ಪರ್ ಮಿನಿಟ್. ಕೆ ವ್ಯಾಲ್ಯೂ ಎಷ್ಟು ಸಿಗ್ತಿದೆ? ಪರ್ ಮಿನಿಟಲ್ಲಿ ಸಿಗ್ತಿದೆ. ದಟ್ ಈಸ್ 0.00892 per minute. Using this, you have to calculate the value of T of. T of formula ಏನು? 0.693 divided by K, which is equal to 0.693 divided by 0.00892 per minute ಇದೆ. ಸೊ ನಮಗೆ ಆನ್ಸರ್ ಎಂತ ಸಿಗುತ್ತೆ? ಮಿನಿಟ್ಸಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ? 0.693 ಡಿವೈಡೆಡ್ ಬೈ 0.00892 ನಿಮಗೆ ಅಪ್ರಾಕ್ಸಿಮೇಟ್ಲಿ 77.69 ಮಿನಿಟ್ಸ್ ಸಿಗುತ್ತೆ. ದ ವ್ಯಾಲ್ಯೂ ಆಫ್ ಟಿ ಆಫ್ ಹಾಫ್ ಲೈಫ್ ಆಫ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. The next question is, the rate of a reaction quadruples when the temperature changes from 293 Kelvin to 313 Kelvin. Calculate the energy of activation of the reaction assuming that it does not change with the temperature ಅಂತ ಕೊಟ್ಟಿದ್ದಾನೆ. ಏನೇನು ಗಿವನ್ ಡೇಟಾ ಕೊಟ್ಟಿದ್ದಾನೆ ಬರ್ಕೋಣ. T1 T2 ಕೊಟ್ಟಿದ್ದಾನ. T1 is 293 Kelvin, then T2 is 313 Kelvin. ಈಗ K1 ಮತ್ತು K2 ಏನಾಗುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇನು ಕೊಟ್ಟಿದ್ದಾನೆ? ಕ್ವಾಡ್ರಬಲ್ಸ್. ಸೊ ಈಗ K1 ನಾನು K ಅಂತ ಕನ್ಸಿಡರ್ ಮಾಡಿದ್ರೆ, ಸೊ K2 ಏನಾಗುತ್ತೆ? 4 times of the K ಆಗುತ್ತೆ. ಕ್ವಾಡ್ರಬಲ್ಸ್. ಆ್ಯಂಡ್ ಆರ್ ವ್ಯಾಲ್ಯೂ ವಿ ನೋ ದಟ್ 8.314 joule per Kelvin per mole. ಈಗ ಫಾರ್ಮುಲಾ ಏನಾಗುತ್ತೆ? log to the base 10 of K2 by K1 which is equal to A divided by 2.303 or T2 minus T1 divided by T1 into T2. So ಇಲ್ಲೇನಾಗುತ್ತೆ? log to the base 10 of 4K divided by K. K cancel ಆಗುತ್ತೆ. A divided by 2.303 into 8.314 T2 minus T1, that is 313 minus 293 which is equal to 313 into 293. ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿರೋ ಟೆಂಪರೇಚರ್ ನೀವೇನು ಮಾಡಬೇಕು? ಕೆಲ್ವಿನಿಗೆ ಮರಿದೇನೆ ಕನ್ವರ್ಟ್ ಮಾಡಬೇಕು. ಸೊ ಇವಾಗ ಏನು ಮಾಡ್ಕೊತೀನಿ? ದಟ್ ವಿಲ್ ಬಿಕಮ್ log 4. log 4 ಆಗುತ್ತೆ. log 4 ವ್ಯಾಲ್ಯೂ ಏನು? 0.6020. ಇವಾಗ ನಮಗೆ ಆಕ್ಟಿವೇಶನ್ ಎನರ್ಜಿ ಬೇಕು. ಸೊ ಆಕ್ಟಿವೇಶನ್ ಎನರ್ಜಿ ಇಸ್ ಈಕ್ವಲ್ ಟು log 4 ವ್ಯಾಲ್ಯೂ 0.602 ಇಂಟು 2.303 ಇಂಟು 8.314 ಇಂಟು 313 ಇಂಟು 293 divided by 313 minus 293 is nothing but 20. So if you calculate this value
that is 0.602 into 2.303 into 8.314 into 313 into 293 whole divided by 20. You will be going to get the answer 52.8 kilojoule per mole. Kilojoule per mole. You will be going to get this answer 52.8 ಸಿಗುತ್ತೆ ನಮಗೆ ಆನ್ಸರ್. ಈ ಥರದ ಕ್ವಶನ್ಸು ಭಾಳಷ್ಟು ಬಾರಿ ರಿಪೀಟ್ ಆಗಿದೆ. ಯಾವುದ್ರ ಮೇಲೆ? ಕ್ಯಾಲ್ಕುಲೇಟ್ ದ ಆಕ್ಟಿವೇಶನ್ ಎನರ್ಜಿ ಇಫ್ ಹಿ ಗಿವ್ಸ್ 2 ರೇಟ್ ಕಾನ್ಸ್ಟೆಂಟ್ಸ್ ಆ್ಯಂಡ್ 2 ಟೆಂಪರೇಚರ್ಸ್ ಆ್ಯಂಡ್ ಆರ್. ಸೊ ನಾವು ಏನು ಮಾಡಬೇಕು? ಏನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಥರದ ಕ್ವಶನ್ಸು ಭಾಳಷ್ಟು ಬಾರಿ ಅವನು ಕೇಳ್ತಾ ಬಂದಿದ್ದಾನೆ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ. ಸೊ ಈ ಥರದ ಕ್ವಶನ್ಸ್ಗೆ ನಿಮ್ಮ ಫೋಕಸ್ಸು ಜಾಸ್ತಿ ಇರಲಿ. The next question is, the carbon-14 content of an ancient piece of wood was found to have 3/10 of that of living tree. Calculate the age of the piece of wood. Given that half life ಕೊಟ್ಟಿದ್ದಾನೆ, that is 5730 years, log 3 ವ್ಯಾಲ್ಯೂ ಮತ್ತು log 7 ವ್ಯಾಲ್ಯೂ ಎರಡು ಕೊಟ್ಟಿದ್ದಾನೆ. ಸೊ ದ ಗಿವನ್ ಡೇಟಾ ಏನೇನಿದೆ ಫಸ್ಟ್ ಬರ್ಕೊಳ್ಳೋಣ. ಈಗ ನಾವು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿಸ್ ಕಾರ್ಬನ್ 14 ನಾನು R0 ಅಂತ ತಗೊತೀನಿ. ಅಲ್ಲೇನು ಹೇಳಿದ್ದಾನೆ? ಆಫ್ಟರ್ ಸರ್ಟೆನ್ ದ ಏನ್ಷಿಯಂಟ್ ಪೀಸ್ ಆಫ್ ವುಡ್ ಈಸ್ ಫೌಂಡ್ ಟು ಹ್ಯಾವ್ 33/10 ಆಫ್ ದಟ್ ಲಿವಿಂಗ್ ಟ್ರೀ ಅಂತ ಕೊಟ್ಟಿದ್ದಾನೆ. ಅಂದ್ರೇನು? ದ ಕಾರ್ಬನ್ 14 ಇನ್ ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ವುಡ್ ಈಸ್ ಈಕ್ವಲ್ ಟು 3/10 ಟೈಮ್ಸ್ ಆಫ್ ದ ಲಿವಿಂಗ್ ಟ್ರೀ, ದಟ್ ಈಸ್ R0. 3/10 ಟೈಮ್ಸ್ ಆಫ್ R0. ದೆನ್ R0 ಬೈ ಆರ್ ಏನಾಗುತ್ತೆ? 10/3. ಆಮೇಲೆ ಇನ್ನೇನು ಕೊಟ್ಟಿದ್ದಾನೆ ಅವನು? ಆಫ್ ಲೈಫ್ ಕೊಟ್ಟಿದ್ದಾನೆ, ಟಿ ಆಫ್ ಕೊಟ್ಟಿದ್ದಾನೆ. ದಟ್ ಈಸ್ ಟಿ ಆಫ್ ಇಸ್ ಈಕ್ವಲ್ ಟು 5730 ಇಯರ್ಸ್. ಆಫ್ ಲೈಫ್ ಆಫ್ ದ ರಿಯಾಕ್ಷನ್ ಏನು ಕೊಟ್ಟಿದ್ದಾನೆ? 5730 ಇಯರ್ಸ್ ಕೊಟ್ಟಿದ್ದಾನೆ. ಯೂಸಿಂಗ್ ದಿಸ್ ಆಫ್ ಲೈಫ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಕೆ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ದಟ್ ಈಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಟಿ ಆಫ್. ನಾನು ಯಾಕೆ ಈ ಫಾರ್ಮುಲಾ ಬರ್ಕೊಂಡೆ? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ದಿಸ್ ಇಸ್ ನ್ಯೂಕ್ಲಿಯೈ ಡಿ ಕೆ. ಸೊ ಇದು ಯಾವ ಆರ್ಡ್ರಲ್ಲಿ ಬರುತ್ತೆ? ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಬರುತ್ತೆ. ಸೊ ಕೆ ಏನಾಗುತ್ತೆ ಆಗ? 0.693 ಡಿವೈಡೆಡ್ ಬೈ 5730 ಇಯರ್ಸ್. ಸೊ ದೆನ್ ಯು ವಿಲ್ ಗೆಟ್ ಕೆ ಇನ್ ಪರ್ ಇಯರ್. ಸೊ ಯಾವುದ್ರಲ್ಲಿ ಬರುತ್ತೆ ಯೂನಿಟ್? ಪರ್ ಇಯರ್ ಬರುತ್ತೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ 0.693 ಡಿವೈಡೆಡ್ ಬೈ 5730 year, you will be going to get the value of K approximately 1.21 into 10 to the power of minus 4 per year. This is the value of K. So using this K, we can calculate the T. T is equal to 2.303 divided by K log to the base 10 of R0 by R. So ಇವಾಗ ಏನಾಗುತ್ತೆ? T is equal to 2.303. K ವ್ಯಾಲ್ಯೂ ಏನು? 1.21 into 10 to the power of minus 4 per year. Then log to the base 10 of R0 by R ವ್ಯಾಲ್ಯೂ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. R0 by R ವ್ಯಾಲ್ಯೂ ದಟ್ ಈಸ್ 10/3. ಇಲ್ಲೂ ಅಷ್ಟೇ ಲಾಗ್ ವ್ಯಾಲ್ಯೂನ ನೀವು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಲಾಗ್ 10/3 ಕ್ಯಾನ್ ಬಿ ರಿಟನ್ ಆಸ್ ಲಾಗ್ 10 ಮೈನಸ್ ಲಾಗ್ 3. ಅವಾಗ ಏನಾಗುತ್ತೆ? ಲಾಗ್ 10 ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಲಾಗ್ 3 ವ್ಯಾಲ್ಯೂ ಹಾಕೊಂಡು ಸಬ್ಸ್ಟ್ರಾಕ್ಟ್ ಮಾಡಿಕೊಂಡು ನೀವು ಏನು ಮಾಡ್ಬೋದು? ವ್ಯಾಲ್ಯೂ ಆಫ್ ದಿಸ್ ಲಾಗ್ 10/3ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ನೀವು ಕ್ಯಾಲ್ಕುಲೇಟ್ ಮಾಡಿ. ಟಿ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ 1.21 into 10 to the power of minus 4 into log 10/3. log 10/3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಟಿ ವ್ಯಾಲ್ಯೂ ಏನು ಬರುತ್ತೆ? 9963 years. So the age of that ancient piece of wood is 9963 years. So this is the answer for this particular question. The first order reaction has half life of 23 minutes. Half life ಎಷ್ಟು ಕೊಟ್ಟಿದ್ದಾನೆ? 23 minutes ಕೊಟ್ಟಿದ್ದಾನೆ. How much time will be needed for 30% completion of the reaction? ಫಸ್ಟ್ ಏನು ಮಾಡ್ಕೊಳ್ಳೋಣ? ಗಿವನ್ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾನೆ? ಟಿ ಆಫ್ ಕೊಟ್ಟಿದ್ದಾನೆ. ಟಿ ಆಫ್ ಏನು? ದಟ್ ಈಸ್ 23 minutes. ಆ್ಯಂಡ್ ಇಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಈಸ್ R0,
ಈಗ 100 ಯೂನಿಟ್ಸ್ ಅಂತ ತೊಗೊತೀನಿ ನಾನು. ಈಗ ರಿಮೈನಿಂಗ್ ಕಾನ್ಸಂಟ್ರೇಷನ್ ಏನಾಗುತ್ತೆ, 30% ಕಂಪ್ಲೀಷನ್ ಅಂತ ಕೊಟ್ಟಿದ್ದಾನೆ. 30% ಕಂಪ್ಲೀಷನ್ ಅಂದರೆ ರಿಮೈನಿಂಗ್ ಎಷ್ಟಾಗುತ್ತೆ, 70 ಯೂನಿಟ್ಸ್ ಆಗುತ್ತೆ. ಆ್ಯಂಡ್ ಹೀ ಈಸ್ ಆಸ್ಕಿಂಗ್ ದ ಟೈಮ್ ಟಿ. ಸೊ ಯೂಸಿಂಗ್ ದಿಸ್ ಟಿ ಆಫ್ ಯು ಕ್ಯಾನ್ ಕ್ಯಾಲ್ಕುಲೇಟ್ 0.693 divided by k. So using this formula you can calculate the k according to first order formula. Then k is equal to 0.693 divided by t of ಏನಿದೆ 23 minutes ಅಲ್ಲಿದೆ. ಸೊ ನಿಮಗೆ k ಎಂತ ಸಿಗುತ್ತೆ, per minute. ಯಾವ ಒಂದು ಯೂನಿಟ್ ಅಲ್ಲಿ ಸಿಗುತ್ತೆ, per minute ಅಲ್ಲಿ ಸಿಗ್ತಾ ಹೋಗುತ್ತೆ. If you calculate the value 0.693 divided by 23, you will be going to get the value 0.0301 per minute, the value of k. And using this value of k we can able to calculate the t. T is equal to 2.303 divided by k. K value ಏನು ಸಿಕ್ತು ನಮಗೆ, 0.0301 per minute. Using this K we can calculate the T. T is equal to 2.303 divided by K log to the base 10 of R naught divided by R. So ಅವಾಗ ಏನಾಗುತ್ತೆ, T is equal to 2.303. What is the value of K? 0.0301 log to the base 10 of R naught is 100 and R is 70, that is 100 by 70, which is nothing but 10 by 7. So again you can write that is log 10 minus log 7. Log 10 value is 1 and log 7 value you have to calculate and you have to subtract it, and you will be going to get 2.303 divided by 0.301 log 1 minus log 7. If you calculate this you will be going to get the answer in which unit? It will be in minute, because ಇಲ್ಲಿ k ವ್ಯಾಲ್ಯೂ ಏನಿದೆ per minute ಅಲ್ಲಿ ಇದೆ. ಸೊ ನಮ್ಮ t ವ್ಯಾಲ್ಯೂ ಏನು ಸಿಗುತ್ತೆ, ಮಿನಿಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿ, 2.303 divided by 0.301 into log 1 minus log 7, that is 1 minus 0.854. You will be going to get t as 11.83 minutes. 11.83 minutes. We'll move on to the next question. The rate constant of a first order reaction increases from 2 into 10 to the power of minus 2 per second to 4 into 10 to the power of minus 2 per second when the temperature changes from 300 Kelvin to 310 Kelvin. Calculate the energy of activation, that is EA. log 2 ಕೊಟ್ಟಿದ್ದಾನೆ, log 2.5 ಕೊಟ್ಟಿದ್ದಾನೆ, log 4 ಕೊಟ್ಟಿದ್ದಾನೆ, r ಕೊಟ್ಟಿದ್ದಾನೆ. ನೋಡಿ ನಾವು ಹಿಂದೆ ಒಂದು ಕ್ವಶನ್ ನೋಡಿದ್ವಿ, ಬಟ್ ಅಲ್ಲಿ log 3 ಮತ್ತೆ log 7 ಕೊಟ್ಟಿದ್ದಾನೆ, ಬಟ್ we are not using log 7. Why we are not using log 7? Because ಕನ್ಫ್ಯೂಷನ್ ಮಾಡಲಿಕ್ಕೆ ಅವ್ನು ಕೊಟ್ಟಿರ್ತಾನೆ. ಲಾಗ್ ವ್ಯಾಲ್ಯೂಸ್ನ ಏನು ಮಾಡಿರ್ತಾನೆ, ಕನ್ಫ್ಯೂಷನ್ ಮಾಡಕ್ಕೆ ಕೊಟ್ಟಿರ್ತಾನೆ, ಎಕ್ಸ್ಟ್ರಾ ಲಾಗ್ ವ್ಯಾಲ್ಯೂಸ್ನ. ಬಟ್ ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಒಂದು ಲಾಗ್ ವ್ಯಾಲ್ಯೂನ ತೊಗೊಂಡು ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕಾಗತ್ತೆ. ಈಗ ಗಿವನ್ ಡೇಟಾ ಏನು, ಗಿವನ್ ಡೇಟಾ ದಟ್ ಈಸ್ K1 which is equal to 2 into 10 to the power of minus 2 per second, and K2 that is 4 into 10 to the power of minus 2 per second, and the temperature is changing from T1 to T2, that is 300 to 310 Kelvin, and they have given the R value also 8.314 joule per Kelvin per mole. If we apply these all things to the formula, that is log to the base 10 of K2 by K1, which is equal to EA divided by 2.303 R, T2 minus T1 divided by T1 into T2. So ಇವಾಗ log to the base 10 of K2 value ಏನಾಗುತ್ತೆ, 2 into K2 value 4 into 10 to the power of minus 2 divided by 2 into 10 to the power of minus 2. Minus 2 minus 2 cancel ಆಗುತ್ತೆ, 1s are 2s are, so that will become log 2. Then EA divided by 2.303 into 8.314. Then the temperature is from 310 minus 300 divided by 300 into 310.
If you calculate the log 2, you will get 0.3010. ಇವಾಗ ಏನಾಗುತ್ತೆ EA ನಾವು ಸಾಲ್ವ್ ಮಾಡೋಣ. ಇದನ್ನೆಲ್ಲ ಈ ಕಡೆ ಕಳಿಸ್ಕೊತೀನಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ. ಅವಾಗ ಏನಾಗುತ್ತೆ log 2 ವ್ಯಾಲ್ಯೂ 0.3010 ಇಂಟು 2.303 ಇಂಟು 8.314 ಇಂಟು 300 ಇಂಟು 310 whole divided by 310 minus 300 ಏನಾಗುತ್ತೆ 10. If you calculate this EA, you will arrive EA ನಾನು ಡೈರೆಕ್ಟಾಗಿ ಏನು ಬರಿತಾ ಇದ್ದೀನಿ ಕಿಲೋಜೌಲ್ ಪರ್ ಮೋಲ್ ಬರಿತಿದ್ದೀನಿ ಆನ್ಸರು. ಬಟ್ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಆನ್ಸರ್ಸ್ ಇನ್ ಟರ್ಮ್ಸ್ ಆಫ್ ಜೌಲ್ ಪರ್ ಮೋಲ್ ಸಿಗುತ್ತೆ ನಿಮಗೆ ಆನ್ಸರು. ಅದಾದ್ಮೇಲೆ ನೀವೇನು ಕನ್ವರ್ಟ್ ಮಾಡಬೇಕು ಕಿಲೋ ಜೌಲ್ ಪರ್ ಮೋಲ್ಗೆ ಕನ್ವರ್ಟ್ ಮಾಡಬೇಕು. ಕಿಲೋ ಜೌಲ್ ಪರ್ ಮೋಲ್ ಕನ್ವರ್ಟ್ ಮಾಡಿದ್ರು ಫೈನ್, ಅಥವಾ ಜೌಲ್ ಪರ್ ಮೋಲಲ್ಲಿ ಇಟ್ಟರು ಕೂಡ ಫೈನ್. ಈಗ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ 0.3010 ಇಂಟು 2.303 ಇಂಟು 8.314 ಇಂಟು 300 ಇಂಟು 310 ಹೋಲ್ ಡಿವೈಡೆಡ್ ಬೈ 10. ಇದನ್ನು ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಸಿಗುತ್ತೆ? ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಅರೌಂಡ್ 53.9 ಕಿಲೋ ಜೌಲ್ ಪರ್ ಮೋಲ್. ಇಷ್ಟು ನಿಮಗೆ ಏನಾಗುತ್ತೆ ಆನ್ಸರ್ ಸಿಗ್ತಾ ಹೋಗುತ್ತೆ. The next question is the initial concentration of N2O5 in the following first order reaction. ಇದು first order reaction ಕೊಟ್ಟಿದ್ದಾನೆ. This is the initial concentration at 318 Kelvin. The concentration of N2O5 after 60 minutes was 0.2 into 10 to the power of minus 2. That is final concentration. Calculate the rate constant at 318 Kelvin. ಸೇಮ್ ಟೆಂಪರೇಚರ್ ಕೇಳ್ತಿದ್ದಾನೆ. ಟೆಂಪರೇಚರ್ ಏನಾಗ್ತಿಲ್ಲ, ಚೇಂಜ್ ಆಗ್ತಿಲ್ಲ. ಹಾಗಾಗಿ ಗಿವನ್ ಡೇಟಾ ಏನಾಗುತ್ತೆ, ಇನಿಷಿಯಲ್ ಕಾನ್ಸಂಟ್ರೇಷನ್ 1.24 into 10 to the power of minus 2 mole per liter. Then R is equal to 0.2 into 10 to the power of minus 2 mole per liter ಅಥವಾ molar. ಕ್ಯಾಪಿಟಲ್ ಎಂಬರ್ ನಡೆಯುತ್ತೆ. ದೆನ್ he has given the time, that is 60 minutes. This is a direct question. So we know the formula. K is equal to on ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇರೋದು, ರೇಟ್ ಕಾನ್ಸ್ಟೆಂಟ್ನೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇರೋದು. ಸೊ K is equal to 2.303 divided by T log to the base 10 of R0 divided by R. ಅವಾಗ ಏನಾಗುತ್ತೆ K is equal to 2.303 divided by T. What is the value of T here? 60 minutes into log to the base 10 of R0. R0 value ಏನು initial concentration, that is 1.24 into 10 to the power of minus 2 divided by 0.2 into 10 to the power of minus 2. ಸೊ ಇವಾಗ ಏನಾಗುತ್ತೆ 10 to the power of minus 2 10 to the power of minus 2 ಕ್ಯಾನ್ಸಲ್ ಆಗುತ್ತೆ. ಈಗ K is equal to, you will be going to get K in terms of per minute. ಯಾಕಂದರೆ ಟಿ ಅಲ್ಲಿ ಯಾವ ಒಂದು ಯೂನಿಟಲ್ಲಿ ಇದೆ, ಮಿನಿಟಲ್ಲಿ ಇದೆ. ಇಫ್ ಯು ಕ್ಯಾಲ್ಕುಲೇಟ್ ದ ಲಾಗ್ ವ್ಯಾಲ್ಯೂ, ಲಾಗ್ ಟು ದ ಬೇಸ್ 10 ಆಫ್ 1.24 divided by 0.2, that will be log to the base 10 of 6.2, that will be 0.7924. Finally you will be going to arrive K is equal to 0.0305 per minute. So this is the value of K. I hope this question is clear for all of you. We will move on to the next question. The first order reaction takes 40 minutes for 25% completion. Calculate the rate constant of the reaction. This is also very simple question. So the given data, time ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ 40 minutes ಅಂತ ಕೊಟ್ಟಿದ್ದಾನೆ. And if you take the initial concentration as 100 units, 25% ಕಂಪ್ಲೀಷನ್ ಆಗಿದೆ. 25% ಕಂಪ್ಲೀಷನ್ ಆಗಿದೆ ಅಂದರೆ ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ, 75 ಯೂನಿಟ್ಸ್. ಯು ಕ್ಯಾನ್ ಟೇಕ್ 75 ಆ್ಯಂಡ್ ಹಿ ಈಸ್ ಆಸ್ಕಿಂಗ್ ದ K, the rate constant. Then K is equal to, this is the first order reaction, K is equal to 2.303 divided by T log to the base 10 of R0 divided by R. So then K is equal to 2.303 divided by T. T is nothing but 40 log to the base 10 of R0. R0 is 100 divided by R. R is 75. So if you calculate this,
So you will going to get this log to the base 10 of 100 by 75. That is nothing but 4 by 3. So 4 by 3 ಆಗುತ್ತಲ್ವಾ ಅದು. So log 4 by 3 ಅಂತ ಬರ್ಕೊಬೋದು ನೀವು log 4 minus log 3. ಅವಾಗ ಆರಾಮ್ಸೆ ನಿಮ್ಗೆ ಏನಾಗುತ್ತೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ದ್ಯಾಟ್ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಕೆ ಇನ್ ಟರ್ಮ್ಸ್ ಆಫ್ ಪರ್ ಮಿನಿಟ್. ಯಾಕಂದರೆ ಟಿ ಎಲ್ಲಿದೆ, ಟಿ ಏನಿಂತ ಇದೆ ಮಿನಿಟ್ಸಲ್ಲಿದೆ. ಇಫ್ ಇನ್ ಕೇಸ್ ಹಿ ವಿಲ್ ಗೋಯಿಂಗ್ ಟು ಆಸ್ಕ್ ಇನ್ ಸೆಕೆಂಡ್ಸಲ್ಲಿ ಬರೀರಿ ಅಂತ ಕೇಳಿದ್ರೆ ಏನು ಬರೀತೀರಾ ನೀವು ಡಿವೈಡೆಡ್ ಬೈ 60 ಮಾಡಬೇಕು. ಏನು ಫೈನಲ್ ಆನ್ಸರ್ ಸಿಗುತ್ತೆ ಅದರಿಂದ ಏನು ಮಾಡಬೇಕು ನೀವು 60ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಈಗ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಆನ್ಸರು? ದ ಆನ್ಸರ್ ವಿಲ್ ಬಿ 0.00639 0.00639 per minute. This is the answer. So this is the final answer. The rate constant for the first order decomposition of hydrogen peroxide is given by the following equation. ಏನು ಕೊಟ್ಟಿದ್ದಾನೆ? equation ಕೊಟ್ಟಿದ್ದಾನೆ log k. ಇದು k ಇಲ್ಲ, just t by t. This is by t and calculate the activation energy of for the reaction. R value ಕೊಟ್ಟಿದ್ದಾನೆ. ಈಗ dear students, think about the Arrhenius equation ಏನು ಹೇಳುತ್ತೆ? log k is equal to log a minus EA divided by 2.303 RT. ಈಗ ಈ ಈಕ್ವೇಷನ್ ಮತ್ತು ಈ ಈಕ್ವೇಷನ್ನ ಕಂಪೇರ್ ಮಾಡೋಣ. ಈ ಒಂದು ಟರ್ಮ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಣ. ಯಾಕಂದರೆ ನಮಗೆ ಇ ಎ ಸಿಗಬೇಕು ಅಷ್ಟೇ, ಆಕ್ಟಿವೇಶನ್ ಎನರ್ಜಿ ಬೇಕು. ಸೊ ಹಾಗಾಗಿ ಏನಾಗುತ್ತೆ 1.25 into 10 to the power of 4 divided by t which is equal to EA divided by 2.303 RT. ಟಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ನಮಗೆ ಆಕ್ಟಿವೇಶನ್ ಎನರ್ಜಿ ಬೇಕು. EA is equal to 1.25 into 10 to the power of 4 into 2.303 into R. So R value ಏನಾಗುತ್ತೆ 8.314. So R value ಇಲ್ಲೇ ಕೊಟ್ಟಿದ್ದಾರೆ. So 8.314. So you will be going to get the activation energy. ಈಗ ಜಸ್ಟ್ ಸಿಂಪಲ್, ಎಲ್ಲದಕ್ಕಿಂತ ಇದು ಕ್ವಶನ್ ಆಕ್ಚುಲಿ ಸಿಂಪಲ್, ಬಟ್ ನೋಡಿದಾಗ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ಯು ಹ್ಯಾವ್ ಟು ನೋ ದ Arrhenius ಈಕ್ವೇಷನ್ ಪ್ರಾಪರ್ಲಿ. Arrhenius ಈಕ್ವೇಷನ್ ತೊಗೊಂಡು ಕಂಪೇರ್ ಮಾಡಿ ನಾವು ಜಸ್ಟ್ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇಫ್ ಯು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ EA, you will be going to get approximately 239.34 kilojoule per mole. ಎಷ್ಟು ಸಿಗುತ್ತೆ? 239.34 kilojoule per mole ಅಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. The last question is the first order reaction as a rate constant 1.15 into 10 to the power of minus 3 per second. How long will 5 gram of this reactant will take to reduce to 3 gram? This is also a very simple question. Given data ಏನು ಕೊಟ್ಟಿದ್ದಾರೆ? ರೇಟ್ ಕಾನ್ಸ್ಟೆಂಟ್ ಕೆ ಕೊಟ್ಟಿದ್ದಾನೆ 1.15 into 10 to the power of minus 3 per second, and he has given the initial concentration 5 gram. How long will take 5 gram of this reactant take to reduce to ಅಂದರೆ 3 ಗ್ರಾಮ್ಗೆ ರೆಡ್ಯೂಸ್ ಆಗ್ತಾ ಇರೋದು. ಸೊ ದಟ್ ಈಸ್ ದ ಫೈನಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಹಿ ಈಸ್ ಆಸ್ಕಿಂಗ್ ದ ಟೈಮ್ ಟಿ. ಸೊ ದೆನ್ ಟಿ ಈಸ್ ಈಕ್ವಲ್ ಟು 2.303 divided by k log to the base 10 of R naught divided by R. ಸೊ ಅವಾಗ ಏನಾಗುತ್ತೆ t is equal to 2.303. The k value is 1.15 into 10 to the power of minus 3 per second and log to the base 10 of 5 divided by 3. R naught is 5, R is 3. So you can write again this is as a log 5 minus log 3 and you will going to get the value of log 5 by 3. ನನ್ನ ಸಜೆಷನ್ ಏನಪ್ಪ ನಿಮಗೆಲ್ಲ ಅಂದರೆ ಫ್ರಮ್ 1 log 1 is 0 ನಥಿಂಗ್. ಸೊ 10ವರೆಗೂ log 10ವರೆಗೂ ನಿಮಗೆ ವ್ಯಾಲ್ಯೂಸ್ ಗೊತ್ತಿರಲಿ. ಮತ್ತು ಸಿಂಪಲಾಗಿ ಹೇಗೆ ಲಾಗ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಕೊಬೋದು, ಲಾಗ್ ಎಮ್ ಬೈ ಎನ್ನ ಲಾಗ್ ಎಮ್ ಮೈನಸ್ ಎನ್ ಅಂತ ಬರ್ಕೊಳ್ಳೋದು, ಲಾಗ್ ಎಮ್ ಇಂಟು ಎನ್ನ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರ್ಕೊಳ್ಳೋದು, ಈ ಥರದ ಒಂದು ಸಿಂಪಲ್ ಟ್ರಿಕ್ಸ್ ನಿಮಗೆ ಗೊತ್ತಿರಲಿ. ದೆನ್ ಯು ವಿಲ್ ಕ್ಯಾಲ್ಕುಲೇಟ್ ದಿಸ್ ಟಿ ವ್ಯಾಲ್ಯೂ. ದ ಟಿ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆಸ್ 440 seconds, approximately 440 seconds ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಲೈಕ್ ದಿಸ್ ಇನ್ನು ಕೆಮಿಕಲ್ ಕೈನೆಟಿಕ್ಸಲ್ಲಿ ಯಾವ್ಯಾವ್ದ್ರ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡಿದೆ ನಾನು ಇವತ್ತು?
ಆಕ್ಟಿವೇಶನ್ ಎನರ್ಜಿ. ಮೇಜರ್ಲಿ ಪಕ್ಕ ಒಂದು ಕ್ವಶನ್ನು ಆಕ್ಟಿವೇಶನ್ ಎನರ್ಜಿ ಮೇಲೆ ಕೇಳ್ತಾನೆ. 2 ಡಿಫ್ರೆಂಟ್ ಟೆಂಪರೇಚರ್ಸ್ ಕೊಟ್ಟು 2 ಡಿಫ್ರೆಂಟ್ ಕಾನ್ಸ್ಟೆಂಟ್ಸ್ ಕೊಟ್ಟು ಆರ್ ವ್ಯಾಲ್ಯೂ ಕೊಟ್ಟು ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ಬೋದು. ಇಲ್ಲಾಂದರೆ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನು ಅಥವಾ 0 ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮೇಲೆ ಕೇಳ್ಬೋದು, ಅಥವಾ ಟಿ ಆಫ್ ಲೈಫ್ ಮೇಲೆ ಇವನು ಕ್ವಶನ್ಸ್ನ ಕೇಳ್ಬೋದು. ದೀಸ್ ಆರ್ ಆಲ್ ದ ಪಾಸಿಬಲ್ ಕ್ವಶನ್ಸ್ ವಿಚ್ ಮೇ ಕಮ್ ಟು ಯುವರ್ ಟುಮಾರೋಸ್ ಕೆಮಿಸ್ಟ್ರಿ ಎಕ್ಸಾಮಿನೇಷನ್. ನೆಕ್ಸ್ಟು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತಷ್ಟು MCQsನ ನಿಮಗೆ ಪರಿಚಯ ಮಾಡ್ಕೊಳಕ್ಕೆ ಬರ್ತೀನಿ. ಅರೌಂಡ್ 30 to 35 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ MCQs ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಭಯ ಬೇಡ ವಿದ್ಯಾರ್ಥಿಗಳೇ, ಇರುವಂಥ ಸಮಯವನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಎಕ್ಸಾಮನ್ನು ಚೆನ್ನಾಗಿ ಮಾಡಲಿಕ್ಕೆ ನೀವು ನಿಮ್ಮದೇ ಆದಂಥ ಪ್ರಯತ್ನವನ್ನು ಪಡಿ. ನಿಮ್ಮ ಜೊತೆಗೆ ನಾವಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.